ಸಿಟಿಯಲ್ಲಿ ಅಪ್ಪು ಫ್ಯಾನ್ಸ್ ಸಂಭ್ರಮ ಮನೆ ಮಾಡಿದೆ. ಅಪ್ಪು ಅಭಿನಯದ ಚಿತ್ರಗಳ ಹಾಡಿಗೆ ಭರ್ಜರಿ ಸ್ಟೆಪ್ಸ್ ಅನ್ನ ಹಾಕಿದ್ದಾರೆ. ಅಲ್ಲಿರುವಂತ ಅಪ್ಪು ಅಭಿಮಾನಿಗಳು ಅಪ್ಪು ಭಾವಚಿತ್ರ ಇರುವಂತ ಟಿ ಶರ್ಟ್ ಅನ್ನ ಹಾಕಿ ಸಂಭ್ರಮಿಸಿರುವಂತದ್ದು. ಅಮೆರಿಕಾದಲ್ಲಿರುವಂತ ಕನ್ನಡಿಗರಿಂದ ಜೇಮ್ಸ್ ಹಬ್ಬವನ್ನ ಆಚರಣೆ ಮಾಡಲಾಗ್ತದೆ. ಕೇಕ್ ಕಟ್ ಮಾಡಿ ಅಪ್ಪು ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಾಗಿದೆ. ಬರೀ ಕರ್ನಾಟಕ ಮಾತ್ರ ಅಲ್ಲ, ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ದೂರದ ಅಮೆರಿಕಾದಲ್ಲೂ ಕೂಡ ಅಪ್ಪು ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ಅದಕ್ಕೆ ಸಾಕ್ಷಿ ಎಂಬಂತೆ ಅಲ್ಲಿರುವಂಥ ಚಿತ್ರಮಂದಿರಗಳ ಮುಂದೆ ಹಾಗೆ ಅಪ್ಪು ಅಭಿಮಾನಿಗಳು ಅವರ ಹುಟ್ಟುಹಬ್ಬವನ್ನ ಕೂಡ ಆಚರಣೆ ಮಾಡಿರುವಂಥದ್ದು. ಆ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅಪ್ಪು ಕಟ್ಔಟ್ ಅನ್ನ ಇಟ್ಕೊಂಡು ಅಲ್ಲಿ ಯಾವ ರೀತಿಯಾಗಿ ಅಪ್ಪು ಅಭಿಮಾನಿಗಳು ಸೆಲೆಬ್ರೇಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಗಮನಿಸಬಹುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಅಮೆರಿಕಾದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಮಂತ್, ಅಪ್ಪು ಅಭಿಮಾನಿ. ಶಮಂತ್, ನಮಸ್ಕಾರ, ಹೇಗಿದ್ದೀರಾ? ಆ ಸಂಭ್ರಮ ನೋಡ್ತಾ ಇದ್ರೆ ನಿಜಕ್ಕೂ ನಮ್ಗೆ ರೋಮಾಂಚನ ಆಗ್ತಾ ಇದೆ. ಅಪ್ಪು ಅಭಿಮಾನಿಗಳ ಸಂಭ್ರಮ ಯಾವ ರೀತಿಯಾಗಿ ರಿಲೀಸ್ ಆಯ್ತು? ನಮಸ್ಕಾರ ವೀರೇಶ್ ಅವರೇ, ನನ್ನ ಹೆಸರು ಶಮಂತ್ ಕುಮಾರ್ ಅಂತ. ನಾನು ಇಲ್ಲಿ ಮಿಚಿಗನ್ ಸ್ಟೇಟ್ ಅಲ್ಲಿ ಡೆಟ್ರಾಯ್ಟ್ ಸಿಟಿ ಅಂತ. ಪೃಥ್ವಿರಾಜ್, ಸಾರಿ. ನಮಸ್ಕಾರ. ಸೊ ಇಲ್ಲಿ ನೀವ್ ಹೇಳ್ದಂಗೆ ಆಗ್ಲೇ 100ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿದೆ ಅಕ್ರಾಸ್ USA. ಹಾಗೂ ನಾವಿಲ್ಲಿ ಮಿಶಿಗನ್ ಅಲ್ಲಿ ಹತ್ರ ಒಂದು 180 ಜನ ಸೇರ್ಕೊಂಡು ಒಂದ್ ಕಡೆ ಇವತ್ತು ಸಂಜೆ ಅಪ್ಪು ಪ್ರೀಮಿಯರ್ ಶೋ ನೋಡಿದ್ವಿ. ಅದಕ್ಕೂ ಮುಂಚೆ ಒಂದು ಸಂಭ್ರಮಾಚರಣೆ ನೀವ್ ಹೇಳ್ದಂಗೆ ಏನ್ ವಿಡಿಯೋ ತೋರಿಸ್ತಾ ಇತ್ತು ಹಾಗೆ ನಡೀತಾ ಇತ್ತು. ಸೊ ನಾವೆಲ್ಲ ಒಂದು 180 ಜನ ಸೇರ್ಕೊಂಡು ಒಂದ್ ಕಡೆ ಎಲ್ಲ ಟಿ ಶರ್ಟ್ಸ್ ಆರ್ಡರ್ ಮಾಡ್ಕೊಂಡಿದ್ವಿ ಇಂಡಿಯಾದಿಂದ ಮುಂಚೆನೆ. ಸೊ ಅಪ್ಪು ಟಿ ಶರ್ಟ್ ಇರ್ವೆ ಮುಖಾಂತರ ಟಿ ಶರ್ಟ್ ಆರ್ಡರ್ ಮಾಡ್ಕೊಂಡು ಮತ್ತೆ ಮಕ್ಕಳೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದು ಒಂದು ಇದ್ ಮಾಡೋದಕ್ಕೆ. ಸೊ ಅದಾದ ನಂತರ ಕೇಕ್ ಕತ್ತರಿಸಿ ಒಂದು ಲೈಫ್ ಸೈಜ್ ಒಂದು ಕಟ್ಔಟ್ ಮಾಡಿಸಿದ್ವಿ. ಎಲ್ಲ ಅಭಿಮಾನಿಗಳು ಸೇರ್ಕೊಂಡು ಎಲ್ಲ ಕನ್ನಡಿಗರು ಏನಿದ್ದಾರೆ ಇಲ್ಲಿ ನಮ್ಮ ಮಿಶಿಗನ್ ರಾಜ್ಯದಲ್ಲಿ ಎಲ್ಲ ಸೇರ್ಕೊಂಡು ಒಟ್ಟಿಗೆ ಒಂದ್ ಕಡೆ ಬಂದು ಎಲ್ಲ ಸೆಲೆಬ್ರೇಟ್ ಮಾಡಿ ನಂತರ ಚಿತ್ರ ವೀಕ್ಷಣೆ ಮಾಡಿದ್ವಿ. ಫಿಲಂ ನೋಡ್ಲಿಕ್ಕೋಸ್ಕರನೇ ಫಸ್ಟ್ ಪ್ರಿಪರೇಷನ್ ಎಲ್ಲ ಮಾಡ್ಕೊಂಡಿದ್ರಿ ನೀವು ಎಲ್ಲ ಕನ್ನಡಿಗರು, ಅಪ್ಪು ಅಭಿಮಾನಿಗಳೆಲ್ಲ ಸೇರ್ಕೊಂಡು? ಹೌದೌದು, ಯಾಕಂದ್ರೆ ಇಲ್ಲಿ ಸ್ಯಾಂಡಲ್ವುಡ್ ಗೆಳೆಯರ ಬಳಗ ಅಂತ ಒಂದು ಡಿಸ್ಟ್ರಿಬ್ಯೂಟರ್ಸ್ ಇದಾರೆ. ಸೊ ಅವರು ಪರಿಚಯ ನಮ್ಗೆ. ಸೊ ಮುಂಚೆನೆ ಹೇಳಿದ್ರು ಹಿಂಗೆ ರಿಲೀಸ್ ಆಗ್ತಾ ಇದೆ ಅಂತ. ಸೊ ನಾವು ಒಂದು 2-3 ವೀಕ್ಸ್ ಬ್ಯಾಕ್ ಎಲ್ಲ ಪ್ಲಾನ್ ಮಾಡ್ಕೊಂಡು ಎಲ್ಲ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡು ಎಲ್ಲೆಲ್ಲಿ ಮೀಟ್ ಆಗ್ಬೇಕು ಅಂತೆಲ್ಲ ಟಿ ಶರ್ಟ್ಸ್ ತರಿಸ್ಕೊಂಡು ಇಂಡಿಯಾದಿಂದ 150 ಟಿ ಶರ್ಟ್ ತರಿಸ್ಕೊಂಡು. ಸೊ ಎಲ್ಲ ಅಭಿಮಾನಿಗಳ ಸಂಭ್ರಮಕ್ಕೆ ಮಿತಿನೇ ಇಲ್ಲ ಅಂತ ನಾವು ನೋಡ್ತೇವೆ ಇಂಡಿಯಾದಲ್ಲಿ ಆಗ್ಲಿ ಏನ್ ನಡೀತಾ ಇದೆ ಅಂತ. ಸೊ ಅದೇ ರೀತಿ ಇಲ್ಲೂ ಅಷ್ಟೇ ಎಲ್ಲ ಕನ್ನಡಿಗರು ಸೇರ್ಕೊಂಡು ಅಪ್ಪು ಅವ್ರನ್ನ ಏನ್ ಮಿಸ್ ಮಾಡ್ಕೋತೀವಿ ಅದನ್ನ ನಮ್ಮ ಅಭಿಮಾನದಲ್ಲಿ ಏನ್ ನಾವು ಮಾಡ್ಬೋದು ಅದನ್ನ ಆ ಸಂಭ್ರಮದಲ್ಲಿ ಕಾಣ್ತೀವಲ್ಲ. ಶಮಂತ್, ಒನ್ ಲಾಸ್ಟ್ ಟೈಮ್ ಅನ್ನುವಂಥದ್ದೇ ಬೇಜಾರು. ಅಪ್ಪು ಫಿಲಂ ಇನ್ನ ನಾವು ಕೊನೆ ಬಾರಿಗೆ ಅವರ ಒಂದು ಚಿತ್ರವನ್ನ ನೋಡ್ತಾ ಇದೀವಿ ಅನ್ನುವಂಥ ನೋವಿನ ಜೊತೆಗೆ ಅವರನ್ನ ಒಂದ್ ರೀತಿಯಾಗಿ ಅದ್ದೂರಿಯಾಗಿ ಆ ಚಿತ್ರಮಂದಿರದಲ್ಲೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇರುವಂತದ್ದು ಒಂದ್ ಖುಷಿ ಆದ್ರೆ ಮತ್ತೊಂದ್ ಕಡೆ ನೋವು ಬೇರೆ. ಖಂಡಿತ ಸರ್, ಎರಡು ಬೇಜಾರಿದೆ. ಹಂಗಂತ ಬೇಜಾರ್ ಬಿಡಕ್ಕೂ ಆಗಲ್ಲ, ಯಾಕಂದ್ರೆ ಕೊನೆ ಸರಿ ನಾವು ನೋಡಕ್ಕದ ಅಪ್ಪನ ದೊಡ್ಡ ಪರದೆ ಮೇಲೆ. ಸೊ ಹಾಗಾಗಿ ನೋವಿದ್ರು ಸಹ ನಾವೆಲ್ಲ ಹೋಗಿ ಏನ್ ಅಭಿಮಾನಿಯನ್ನು ನೋಡಿ ತುಂಬಾ ಖುಷಿ ಆಯ್ತು. ಎಲ್ಲ ಥಿಯೇಟರ್ಲ್ಲೂ ಅಷ್ಟೇ ತುಂಬಾ ಎಲ್ಲ ಸೆಲೆಬ್ರೇಟ್ ಮಾಡಿದ್ರು. ಎಲ್ಲ ಬಂದಿದ್ರೆಲ್ಲ ತುಂಬಾ ಖುಷಿ ಪಟ್ರು. ಅಪ್ಪು ಡ್ಯಾನ್ಸ್ ಆಗ್ಲಿ, ಫೈಟ್ ಅಂತೂ ಹೇಳಕ್ಕೆ ಆಗಲ್ಲ, ಯಾರು ಆ ತರ ಫೈಟ್ ನೋಡೇ ಇಲ್ಲ ಅನ್ಸುತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ. ತುಂಬಾ ಅದ್ಭುತವಾಗಿತ್ತು ಎಲ್ಲ ಚಿತ್ರೀಕರಣ ಆಗ್ಲಿ, ಮೂವಿ ಕೂಡ ತುಂಬಾ ಚೆನ್ನಾಗಿತ್ತು. ಇದೆಲ್ಲ ತುಂಬಾ ಖುಷಿ ಪಟ್ರು ಸರ್. ಆಕ್ಚುಲಿ ತುಂಬಾ ಜನ ಶಮಂತ್ ಹೇಳ್ತಾ ಇದ್ದು ಆ ಮೂವಿಲ್ ಸ್ಟೋರಿ ಏನಿದೆಯೋ ಏನೋ, ಆದ್ರೆ ಅಪ್ಪು ಯಾವ್ಯಾವಾಗೆಲ್ಲ ಒಂದು ಸ್ಕ್ರೀನ್ ನಲ್ಲಿ ಬರ್ತಾರೆ ಅದೇ ಒಂದು ರೀತಿಯಾದಂತ ಎಮೋಷನಲ್ಲು. ಅವ್ರನ್ನ ನೋಡ್ಲಿಕ್ಕೋಸ್ಕರನೇ ಆ ಚಿತ್ರಮಂದಿರಕ್ಕೆ ಹೋಗಿದೆ. ಸ್ಟೋರಿ ಏನು ಅಂತಾನೆ ನಾವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಲಿಕ್ಕೆ ಆಗಿಲ್ಲ ಅಂತಾನು ಕೂಡ ತುಂಬಾ ಜನ ಮಾತನಾಡ್ತಿದ್ರು. ಖಂಡಿತ ಸರ್, ಯಾಕಂದ್ರೆ ನಾವು ಅಪ್ಪು ಅವ್ರು ನೋಡ್ತಾನೆ ನಾವು ಕಳೆದೋಗ್ತಿದ್ವಿ. ಸೊ ಸ್ಟೋರಿ ಅದ್ರಿಂದ ಕ್ಯಾಚ್ ಮಾಡಕ್ ಆಗ್ತಿಲ್ಲ. ಮತ್ತೆ ಕೊನೆಯಲ್ಲಂತೂ ಒಂದು ಲಾಸ್ಟ್ ಸೀನ್ ಒಂದ್ ಬರುತ್ತೆ, ಅದಂತೂ ತುಂಬಾ ಎಲ್ಲ ಎಮೋಷನಲ್ ಆಗ್ಬಿಡ್ತಾರೆ. ಸೊ ಅದೊಂದು ಎಲ್ರಿಗೂ ಕಣ್ಣಲ್ಲಿ ಒಂದು ಕಣ್ಣಂಚಲ್ಲಿ ಎಲ್ರಿಗೂ ನೀರ್ ಬರ್ಸುತ್ತೆ ಅಂತ ನಾನು ಹೇಳ್ಬೋದು. ಅಲ್ಲಿ ನಿಮ್ಗೆ ಗೊತ್ತಿರೋ ಪ್ರಕಾರ ಎಷ್ಟು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ? ಅಂದ್ರೆ ಅಪ್ಪು ಅಭಿಮಾನಿಗಳು ಎಲ್ಲ ಬೇರೆ ಬೇರೆ ದೇಶದ ಮೂಲೆಗಳಲ್ಲೂ ಕೂಡ ಇದ್ದಾರೆ. ಇದಕ್ಕೊಂದು ಎಕ್ಸಾಂಪಲ್ ಅಂದ್ರೆ ಅಮೆರಿಕದಲ್ಲಿ ರಿಲೀಸ್ ಆಗಿರುವಂತದ್ದು. ಆಸ್ಟ್ರೇಲಿಯಾದಲ್ಲೂ ಕೂಡ 150ಕ್ಕೂ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ಬೇರೆ ರಿಲೀಸ್ ಆಗಿದೆ. ಹೌದು ಸರ್. ಸರ್ ಇದುವರೆಗೂ ನಾನು ಬಂದಂಗಿಂದ ಯುಎಸ್ಗೆ ಅಪ್ಪು ಎಲ್ಲಾ ಫಿಲಂ US ರಿಲೀಸ್ ಆಗುತ್ತೆ. ಬಟ್ ಇದೇ ಮೊದಲನೇ ಸರಿ ಕನ್ನಡ ಚಿತ್ರ ಇಷ್ಟು ಸಂಖ್ಯೆಯಲ್ಲಿ ನಂಬರ್ ಆಫ್ ಸ್ಕ್ರೀನ್ಸ್ ಇಷ್ಟು
ಮ್ಯಾಕ್ಸಿಮಮ್ ರಿಲೀಸ್ ಆಗಿರೋದು ಯಾವುದೇ ಕನ್ನಡ ಚಿತ್ರ ಆಗಿರ್ಬೋದು. ಇಷ್ಟ ಯಾವ್ದು ಆಗಿರ್ಲಿಲ್ಲ. ಸೊ ಅಪ್ಪು ಅವ್ರದೇ ರೆಕಾರ್ಡ್ ಅದು, ಇದು ಮೊದಲನೇ ಸರಿ ಅಂತ ಹೇಳ್ಬೋದು. KGF ನಂತರ ಇದೇ ಮೊದಲನೇ ರೆಕಾರ್ಡ್ ಆಗಿರೋದು, ಇಷ್ಟು ನಂಬರ್ ಆಫ್ ಸ್ಕ್ರೀನ್ಸ್ ರಿಲೀಸ್ ಆಗಿರೋದು. ಅಪ್ಪು ಅವ್ರು ಅಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಅಮೆರಿಕಕ್ಕೆ ಬಂದಾಗ ಅಭಿಮಾನಿಗಳೆಲ್ಲ ಮೀಟ್ ಮಾಡಿದ್ರ? ಯಾವಾಗ ಹೇಗಿರ್ತಾ ಇತ್ತು ಪುನೀತ್ ರಾಜ್ಕುಮಾರ್ ಅವರ ರೆಸ್ಪಾನ್ಸ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ? ಖಂಡಿತ ಇಲ್ಲೆಲ್ಲ ಅಕ್ಕ ಸಮ್ಮೇಳನ ನಡೆದಾಗೆಲ್ಲ ಬಹಳಷ್ಟು ಸರಿ ಬಂದಿದ್ದಾರೆ ಅಪ್ಪು ಅವರು. ಸೊ ಇಲ್ಲಿ ಬಂದಾಗಲೂ ಅಷ್ಟೇ ತುಂಬಾ ಹಂಬಲ್ ಆಗಿ, ಈಗ ಇಂಡಿಯಾದಲ್ಲಿ ಹೇಗ್ ನೋಡ್ತೀವೋ ಬಂದು ನಾರ್ಮಲ್ ಕಾಮನ್ ಪೀಪಲ್ ತರ ಇದ್ದು ಡ್ಯಾನ್ಸ್ ಪರ್ಫಾರ್ಮ್ ಮಾಡಿ ಊಟ ಮಾಡಿ ಇಲ್ಲೆಲ್ಲ ಉಳ್ಕೊಂಡು ತುಂಬಾ ಬಹಳಷ್ಟು ಜನ ಮನೆಗಳಿಗೆಲ್ಲ ಭೇಟಿ ಕೊಟ್ಟಿದ್ದಾರೆ, ಡಿನ್ನರ್ ಎಲ್ಲ ಮಾಡಿದ್ದಾರೆ. ಸೊ ತುಂಬಾ ಇಲ್ಲಿರೋ ಕನ್ನಡಿಗರು ತುಂಬಾ ವರ್ಷಗಳಿಂದ ಇರೋರೆಲ್ಲ ತುಂಬಾ ಅನುಭವ ಹಂಚ್ಕೊಂಡಿದ್ದಾರೆ, ಅವ್ರ ಜೊತೆ ತುಂಬಾ ಸಮಯ ಕಳೆದಿದ್ದಾರೆ ಇಲ್ಲಿ ಬಂದಾಗೆಲ್ಲ. ಸೊ ಅವ್ರಿಗೆ ಬಂದ್ರೆ ಇಲ್ಲಿ ಖುಷಿ, ಯಾರ ಮನೆಗಾರ ಕರೆಸ್ತಾ ಇರ್ತಾರೆ. ಸೊ ಯಾರ ಮನೆಗೆ ಹೋಗ್ಬೇಕು ಅಂದ್ರೆ ಕನ್ಫ್ಯೂಷನ್ ಪ್ರಾಬ್ಲಿ ಅವ್ರಿಗೆ ಅನ್ಸುತ್ತೆ. ಬಹಳಷ್ಟು ಜನ ತುಂಬಾ ಇಷ್ಟಪಡ್ತಾರೆ ಇಲ್ಲಿ ಅಪ್ಪುವನ್ನ. ನೀವು ಕರ್ನಾಟಕದಲ್ಲೂ ಕೂಡ ಯಾವ ರೀತಿಯಾದಂತ ಸೆಲೆಬ್ರೇಷನ್, ಆ ಒಂದು ಸಂಭ್ರಮ ಮನೆ ಮಾಡಿತ್ತು ಅನ್ನುವಂಥದ್ದನ್ನ ಗಮನಿಸಿದಿರಾ ಅಂತ ಕಾಣಿಸುತ್ತೆ? ಹೌದು ಸರ್, ಹೌದು. ದಿನ ನ್ಯೂಸ್ ನೋಡ್ತಾ ಇರ್ತೀವಿ. ಸೊ ಬೆಳಗ್ಗೆಯಿಂದ ನೋಡ್ತಾನೆ ಇರ್ತೀವಿ ನಾವು ಯಾವ ಥಿಯೇಟರ್ ಏನೇನ್ ನಡೀತಾ ಇದೆ, ಯಾವ ತರ ಅಭಿಮಾನಿಗಳು ಫಿಲಂ ನೋಡೋದ್ ಬಿಟ್ಟು ಬೇರೆ ಸೋಷಿಯಲ್ ವರ್ಕ್ ಏನ್ ಮಾಡ್ತಾರೆ, ಸೋಷಿಯಲ್ ಕಾಸ್ ಗಾಗಿ ಅನ್ನದಾನ ಆಗಿರ್ಬೋದು, ನೇತ್ರದಾನ ಅವೆಲ್ಲ ನೋಡ್ತಾ ಇದ್ವಿ. ತುಂಬಾ ಖುಷಿ ಆಗುತ್ತೆ. ಫ್ಯಾನ್ಸ್ ಈ ತರ ರೆಸ್ಪಾನ್ಸಿಬಲ್ ಆಗಿ ಒಂದೇನಾದ್ರು ಚಾರಿಟಿ ಮಾಡೋದು ತುಂಬಾ ಖುಷಿ ಆಗುತ್ತೆ. ಅದು ಅಪ್ಪು ಅವ್ರಿಗೂ ಬಹಳ ಇಷ್ಟ ಆಗ್ತದೆ ಅನ್ಸುತ್ತೆ. ಎಲ್ರಿಗೂ ಅಪ್ಪು ನಟನೆಯ ಜೊತೆಗೆ ಅವರು ಸಮಾಜಕ್ಕೆ ಕೊಟ್ಟಂತ ಮಾದರಿಯಾದಂತ ಕೆಲಸಗಳು ಇನ್ನಷ್ಟು ಅವರ ಮೇಲಿನ ಅಭಿಮಾನವನ್ನ ಜಾಸ್ತಿ ಮಾಡಿರುವಂಥದ್ದು. ನೀವು ಇನ್ಸ್ಪೈರ್ ಅಂದ್ರೆ ಏನು ಪುನೀತ್ ರಾಜ್ಕುಮಾರ್ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟದೆ ನೋಡೋದಾದ್ರೆ? ಖಂಡಿತ ಸರ್, ಅವರು ಫಸ್ಟ್ ಆಫ್ ಆಲ್ ಅವ್ರು ರಾಜ್ಕುಮಾರ್ ಮಗ ಆಗಿದ್ರು ಕೂಡ, ಅಷ್ಟು ದೊಡ್ಡ ಸ್ಟಾರ್ ಆಗಿದ್ರು ಕೂಡ ಎಷ್ಟು ಹಂಬಲ್ ಆಗಿ, ಎಷ್ಟು ಒಂದು ಡೌನ್ ಟು ಅರ್ತ್ ನಡ್ಕೋತಿದ್ರು ಅನ್ನೋ ತುಂಬಾ ಬಹಳಷ್ಟು ಜನರನ್ನ ಕೇಳ್ಪಟ್ಟಿದ್ವಿ. ಹಾಗೂ ಅವರು ಏನು ಸೋಷಿಯಲ್ ಕಾಸ್ ಗಾಗಿ ಮಾಡ್ತಿದ್ದ ಕೆಲಸಗಳಾಗ್ಲಿ, ಅನಾಥಾಶ್ರಮಗಳಾಗ್ಲಿ, ವೃದ್ಧಾಶ್ರಮಗಳಾಗಿರ್ಲಿ, ಮತ್ತೆ ಕೊನೆದವ್ರು ಓದಿದ್ ಕೂಡ ನೇತ್ರದಾನ ಮಾಡೇ ಹೋಗಿದ್ದಾರೆ. ಸೊ ಅದೆಲ್ಲ ತುಂಬಾ ಮನಸ್ಸಿಗೆ ಮುಟ್ಟುತ್ತೆ, ನಮಗೂ ಏನಾದ್ರು ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ಅದೆಲ್ಲ ತುಂಬಾ ಇನ್ಸ್ಪೈರ್ ಆಗುತ್ತೆ. ಇನ್ಸ್ಪಿರೇಷನ್ ಅವರು. ಪುನೀತ್ ರಾಜ್ಕುಮಾರ್ ಅವರು ಸಾವನ್ನಪ್ಪಂತ ಸಂದರ್ಭದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರು ಒಂದು ವೇದಿಕೆ ಮೇಲೆ ಹೇಳಿದ್ರು, ಅಪ್ಪನ ಹೊತ್ತಿಲ್ಲ ನಾವು ಬಿತ್ತಿದೀವಿ ಅಂತ. ನಿನ್ನೆಯ ದೃಶ್ಯಾವಳಿಗಳನ್ನ ಆಸ್ಟ್ರೇಲಿಯಾ, ಅಮೆರಿಕಾದಲ್ಲೆಲ್ಲ ಆಗ್ತಾ ಇರುವಂತದನ್ನ, ಅಂದ್ರೆ ಆ ಸೆಲೆಬ್ರೇಷನ್ ಅನ್ನು ನೋಡ್ತಾ ಇದ್ರೆ ಅದೆಲ್ಲವೂ ಕೂಡ ಅಭಿಮಾನಿಗಳು ಯಾವ ರೀತಿಯ ಫಸಲನ್ನ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಆಗಿದೆ. ಖಂಡಿತ ಸರ್, ಬರೀ ನಮ್ ನಾಡಲ್ಲ, ವಿಶ್ವಾದ್ಯಂತ ಬಿತ್ತಿದ್ದಾರೆ ಅಪ್ಪುನ. ಸೊ ಅದು ಒಳ್ಳೆ ಬೆಳೆ ಬಂದಿದೆ ಈಗ. ಸೊ ಅದನ್ನ ರಾಘಣ್ಣ ಅವ್ರು ನೋಡ್ಬೇಕು ಫಸ್ಟ್ ಹೆಂಗ್ ಬಂದಿದೆ ಅಂತ. ತುಂಬಾ ಖುಷಿ ಆಗುತ್ತೆ ಎಲ್ಲ. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಜಾಯ್ನ್ ಆಗಿದ್ದಕ್ಕೆ. ನೋಡಿದ್ರಲ್ಲ, ಅಮೆರಿಕದಲ್ಲೂ ಕೂಡ ಯಾವ ರೀತಿಯಾದಂತಹ ಸಂಭ್ರಮ ಮನೆ ಮಾಡಿತ್ತು ಅನ್ನುವಂಥದ್ರ ಬಗ್ಗೆ ಮತ್ತಷ್ಟು ಸುದ್ದಿಗಳನ್ನ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.